ಬೆಂಗಳೂರಿನಲ್ಲಿ ಬೃಹತ್ ಮರವೊಂದು ಧರೆಗುರುಳಿರುವಂತಹ ಘಟನೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ನವರಂಗ ಸರ್ಕಲ್ ಬಳಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಘಟನೆ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಬುಡ ಸಮೇತವಾಗಿ ಬೃಹತ್ ಮರವೊಂದು ಇವತ್ತು ಮಧ್ಯರಾತ್ರಿ 2 ಗಂಟೆಯ ವೇಳೆ ಉರುಳಿ ಬಿದ್ದಿರುವಂತದ್ದು. ಒಂದು ಭಾಗದಲ್ಲಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ತುಮಕೂರು ರಸ್ತೆಗೆ ಹೋಗುವಂತಹ ಈ ಒಂದು ಮಾರ್ಗ ಏನಿದೆ, ಈ ಒಂದು ಮಾರ್ಗದಲ್ಲಿ ಕೆಲವು ದಿನಗಳಿಂದ ರಸ್ತೆಯ ಕಾಮಗಾರಿ ಕೂಡ ನಡೀತಾ ಇತ್ತು. ಇದೇ ವೇಳೆ ಇವತ್ತು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೃಹತ್ ಮರ ಇದ್ದಕ್ಕಿದ್ದಂತೆ ಬುಡ ಸಮೇತವಾಗಿ ಧರೆಗುರುಳಿರುವಂತದ್ದು. ರಸ್ತೆಯ ಒಂದು ಬದಿ ಇರುವಂತಹ ಮರ ಇನ್ನೊಂದು ಬದಿಯವರೆಗೂ ಸಹ ಚಾಚಿ ಬಿದ್ದಿರುವಂತಹ ದೃಶ್ಯದಲ್ಲೂ ಸಹ ಗಮನಿಸಬಹುದು. ಅಂದ್ರೆ ಬೃಹತ್ ಮರ ಅಲ್ಲಿಂದ ಇಲ್ಲಿ ತನಕನೂ ಸಹ ಇಡೀ ರಸ್ತೆಯನ್ನ ಆವರಿಸಿರುವಂತದ್ದು. ಇನ್ನು ಈ ಒಂದು ಬೃಹತ್ ಮರ ಧರೆಗುರುಳಿದಾಗ ಅಂದ್ರೆ ಮಧ್ಯರಾತ್ರಿ 2 ಗಂಟೆಗೆ ಧರೆಗುರುಳಿದಾಗ ಈ ಭಾಗದಲ್ಲಿ ಅಂದ್ರೆ ತುಮಕೂರು ರಸ್ತೆಯಿಂದ ನಗರದ ಕಡೆ ಅಂದ್ರೆ ಬೆಂಗಳೂರು ಸಿಟಿ ಒಳಗಡೆ ಬರ್ತಾ ಇದ್ದಂತಹ 2 ಕಾರ್ಗಳು ಸಹ ಅದ್ರ ಮೇಲೆ ಬಿದ್ದಿದೆ. ಇದರಿಂದಾಗಿ 2 ಕಾರ್ಗಳು ಡ್ಯಾಮೇಜ್ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಓಮಿನಿ ಗಾಡಿ, ಮತ್ತೊಂದು ಹಿಂದ್ಗಡೆ ಇನ್ನೊಂದು ಕಾರ್ ಇದೆ. 2 ಕಾರಿಗೂ ಸಹ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಭಾಗಶಃ ಈ ಓಮಿನಿ ವೆಹಿಕಲ್ ಏನಿದೆ ಇದು ಸಂಪೂರ್ಣವಾಗಿ ಮುಂದುಗಡೆ ಜಖಮ್ ಆಗಿರುವಂತಹ ದೃಶ್ಯವನ್ನು ಸಹ ನೀವು ಗಮನಿಸಬಹುದು. ಜೊತೆಗೆ ಹಿಂದ್ಗಡೆ ಇದ್ದಂತಹ ಇನ್ನೊಂದು ವೆಹಿಕಲ್ ಸಹ ಭಾಗಶಃವಾಗಿ ಮುಂದ್ಗಡೆ ಹಾನಿಯಾಗಿದೆ. ಅಂದ್ರೆ ಮೇಲ್ಗಡೆ ಮರ ಬಿದ್ದಾಗ, ಮರದ ಕೊಂಬೆಗಳು ಬಿದ್ದಾಗ ಈ ಮಟ್ಟದ ಡ್ಯಾಮೇಜ್ ಆಗಿದೆ. ಇನ್ನು ಈ ಒಂದು 2 ಕಾರ್ಗಳು ಸಹ ಬರ್ತಾ ಇದ್ದಂತಹ ವೇಳೆಯಲ್ಲಿ ಘಟನೆ ಆಗಿರೋದ್ರಿಂದ ಕಾರಿನಲ್ಲಿ ಇದ್ದವರಿಗೂ ಸಹ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಕಾರಿನಲ್ಲಿ ಇದ್ದವ್ರು ಯಾರು ಮತ್ತು ಅವ್ರಿಗೆ ಏನಾಗಿದೆ ಅನ್ನೋದು ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಘಟನಾ ಸ್ಥಳಕ್ಕೆ ಪೊಲೀಸರು ಮಾಹಿತಿ ಸಿಕ್ಕ ತಕ್ಷಣವೇ ಮಲ್ಲೇಶ್ವರಂನ ಸಂಚಾರ ಪೊಲೀಸರು ಬಂದಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಕಾರಿನಲ್ಲಿದ್ದವರು ಬೇರೆ ಕಡೆ ಹೋಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು 3 ರಿಂದ 4 ಬೈಕ್ಗಳು ಕೂಡ ಡ್ಯಾಮೇಜ್ ಆಗಿದೆ ದೃಶ್ಯದಲ್ಲಿ ಗಮನಿಸಬಹುದು. ಅಂದ್ರೆ ರಸ್ತೆಯ ಇನ್ನೊಂದು ಭಾಗದಲ್ಲಿ ಪಾರ್ಕ್ ಮಾಡಿದಂತಹ ಬೈಕ್ಗಳೇನಿದೆ, ಈ ಬೈಕ್ಗಳ ಮೇಲೆ ಮರದ ಕೊಂಬೆಗಳು ಬಿದ್ದ ಪರಿಣಾಮ ಈ ಬೈಕ್ಗಳು ಸಹ ಡ್ಯಾಮೇಜ್ ಆಗಿದೆ. ಒಂದು ಬೈಕನ್ನ ಗಮನಿಸಬಹುದು ನೀವು, ಯಾವ ರೀತಿಯಾಗಿ ಅದು ಮರ ಬಿದ್ದ ತಕ್ಷಣವೇ ಅದು ಉಲ್ಟಾ ಆಗಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಇನ್ನು ಕೆಳಗಡೆಯೂ ಸಹ ಇನ್ನೂ 2 ರಿಂದ 3 ಬೈಕ್ಗಳು ಇದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಸ್ಥಳಕ್ಕೆ GBA ಅಧಿಕಾರಿಗಳು ಬಂದು ಈಗ ಮಾಹಿತಿಯನ್ನ ಪಡೆದಿದ್ದು, ಈಗ ಸದ್ಯಕ್ಕೆ ಅರಣ್ಯ ಘಟಕದ ಸಿಬ್ಬಂದಿ ಮತ್ತು GBA ಅಧಿಕಾರಿಗಳು ಮತ್ತು ಮಲ್ಲೇಶ್ವರಂ ಸಂಚಾರ ಪೊಲೀಸರು ಎಲ್ಲರೂ ಸಹ ಸೇರಿಕೊಂಡು ಈಗ ಬೃಹತ್ ಮರವನ್ನ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ರಸ್ತೆ ಅಂದ್ರೆ ತುಮಕೂರು ರಸ್ತೆಯಿಂದ ನಗರದ ಕಡೆ ಸಿಟಿ ಕಡೆ ಬರ್ತಾ ಇದ್ದಂತಹ ಮಾರ್ಗ ಏನಿದೆ, ಈ ಮಾರ್ಗವು ಸಹ ಬದಲಾವಣೆಯನ್ನ ಮಾಡಿದ್ದು, ತುಮಕೂರು ರಸ್ತೆಯಿಂದ ಬರ್ತಿದ್ದಂತಹ ವೆಹಿಕಲ್ ಗಳನ್ನ ವೆಸ್ಟ್ ಆಫ್ ಕಾರ್ಡ್ ರೋಡ್ ಮತ್ತೆ ಮತ್ತೊಂದು ರಸ್ತೆಯಲ್ಲಿ ಸಂಚಾರ ಮಾಡ್ಲಿಕ್ಕೆ ಇಲ್ಲಿ ಬಂದನ್ನ ಮಾಡಿದ್ದಾರೆ. ಈ ರಸ್ತೆಯಲ್ಲಿ ಯಾವುದೇ ವೆಹಿಕಲ್ ಸಹ ಒಂದು 100 ಮೀಟರ್ ಇಂದ ಬರ್ತಾ ಇಲ್ಲ, ಎಲ್ಲವೂ ಸಹ ಬೇರೆ ಮಾರ್ಗವಾಗಿ ಹೋಗ್ತಾ ಇರುವಂತದ್ದು. ಇನ್ನು ಈ ಸದ್ಯಕ್ಕೆ ಇದು ಘಟನಾ ಸ್ಥಳದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಆದ್ರೆ ಘಟನೆಯಲ್ಲಿ ಯಾರಿಗೆ ಗಾಯ ಆಗಿದೆ, ಈಗ ಒಂದು ಕಾರ್ನಲ್ಲಿ ಇದ್ದವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.